ನೀನಿಲ್ಲಿ ಬಂದಿದ್ದು ಆಕಸ್ಮಿಕವಾಗಿ ಅಲ್ಲ, ಆಲ್ರೆಡಿ ದೇವರು ಪ್ಲಾನ್ ಮಾಡಿನೇ ಕರ್ಕೊಂಬಂದಿರೋದು. ಅವರ ಮೊರೆ ದೇವರು ಕೇಳಿದನು, ಅವರ ಕಣ್ಣನ್ನು ದೇವರು ಕಂಡನು. ದೇವರು ತೀರ್ಮಾನಿಸಿದನು, ಈ ಜನರನ್ನ ನಾನು ಹೊರಗಡೆ ಕರ್ಕೊಂಡ್ಬರ್ತೀನಿ. ನಿನ್ನ ಭವಿಷ್ಯಕ್ಕೆ ಬೇಕಾದದ್ದು ಎಲ್ಲವನ್ನ ದೇವರು ಆಲ್ರೆಡಿ ತೀರ್ಮಾನ ಮಾಡಿಬಿಟ್ಟಿದ್ದಾನೆ. ಅವರಿಂದ ಬಿಟ್ಟು ಕೆಲಸ ಮಾಡಿಸ್ಕೊಂಡ ಜನಾಂಗವನ್ನ ನಾನು ಶಿಕ್ಷಿಸಿದ ನಂತರ ಅವರು ಬಹಳ ಆಸ್ತಿವಂತರಾಗಿ, ದೇವರು ನಿನ್ನನ್ನು ಕರೆದಿರೋದಾದ್ರೆ, ವಾಗ್ದಾನ ಮಾಡಿರೋದಾದ್ರೆ, ನಿನ್ನ ಅಂತ್ಯ ಬರಿಗೈಯಲ್ಲಾಗಿರೋದಿಲ್ಲ. ನಿನ್ನ ಸ್ಥಿತಿ ಮೊದಲನೇ ಸ್ಥಿತಿಗಿಂತ ಅದು ಉತ್ತಮವಾಗಿರುತ್ತೆ. ದಾನ್ ಕುಲದಲ್ಲಿ ಒಬ್ಬ ಸಂಶೋಧನನ್ನ ದೇವರು ಎಬ್ಬಿಸಿದ ಹಾಗೆ ನಿನ್ನ ಕುಟುಂಬದಲ್ಲಿ ಒಬ್ಬ ಸಂಶೋಧನನ್ನ ದೇವರು ಎಬ್ಬಿಸೋದಕ್ಕೆ ಶಕ್ತನಿದ್ದಾನೆ. ಮಣ್ಣು ತಿನ್ಲಿಲ್ವಲ್ಲ, ಮನ್ನಾ ತಿನ್ಕೊಂಡು ಗುಣಗುಟ್ಟೋ ಜನ. ಮನ್ನ ಪರಲೋಕದಿಂದ ಬಂದಿದ್ದು ಬೇಡ ಅವರಿಗೆ. ಮಣ್ಣಿಂದ ಬೆಳೆದಂಥ ಸೌತೆಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಬೇಕು ಅವರಿಗೆ. ಪರಲೋಕದ ಮನ್ನ ಬೇಡ, ಭೂಲೋಕದ ಮಣ್ಣಿನಿಂದ ಬಂದಿದ್ದು ಬೇಕು. ಐಗುಪ್ತ ದೇಶದಲ್ಲಿ ಸೌತೆಕಾಯಿ ಇತ್ತು, ಈರುಳ್ಳಿ ಇತ್ತು, ಬೆಳ್ಳುಳ್ಳಿ ಇತ್ತು, ಅಲ್ಲೇ ಚೆನ್ನಾಗಿತ್ತು, ನಾವು ಅಲ್ಲೇ ಇರಬೇಕಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿರೋದು ನಮ್ಮನ್ನು ಸಾಯಿಸೋಕ. ಈ ಮರುಭೂಮಿಯಲ್ಲೇ ಸತ್ತಿದ್ರೆ ಚೆನ್ನಾಗಿರ್ತಿತ್ತು. ದೇವರು ಹೇಳಿದ್ರು, ಅದೇ ತಾನೇ ನಿಮ್ಮ ಕೋರಿಕೆ, ತಥಾಸ್ತು. ದೇವರು ಹೇಳಿದ್ರು, 20 ವರ್ಷ ಮೇಲ್ಪಟ್ಟ ಈ ಹಳೇ ತಲೆಮಾರಿದ್ದೀರಲ್ಲ, ಮೊಂಡು ತಲೆಮಾರು, ಅದ್ಭುತ ಕಂಡಿದ್ದೀರ, ಬಿಡುಗಡೆ ಕಂಡಿದ್ದೀರ, ಅಂದ್ರೂ ಗುಣಗುಟ್ಟ ಸ್ವಭಾವ ಬಿಡಲಿಲ್ವಲ್ಲ, ನೀವು ವಾಗ್ದಾನ ದೇಶ ಕಾಣಲ್ಲ ಕಣ್ರ, ನಿಮ್ಮನ್ನು ಇಲ್ಲೇ ಮಟಾಸ್ ಮಾಡ್ತೀನಿ. ಉರಿ ಮಂಡಳಗಳನ್ನು ಕಳಿಸಿ ಎಲ್ಲರನ್ನ 20 ವರ್ಷ ಮೇಲ್ಪಟ್ಟವರೆಲ್ಲರನ್ನ ಕೊಂದು. ಇಬ್ಬರೇ ಉಳ್ಕೊಂಡಿದ್ದು, ಕಾಲೇಬ ಮತ್ತು ಯೋಶುವ. ಇಬ್ಬರೇ ಹಳೆ ತಲೆಮಾರುಗಳು. ಸ್ತೋತ್ರ. ಮೋಶೆ ನಂತರ ಇವ್ರನ್ನ ದಾರಿ ನಡೆಸೋದಕ್ಕೆ ಯೋಶುವ ಬೇಕಾಗಿತ್ತು, ಅವ್ರನ್ನ ಹುರಿದುಂಬಿಸೋದಕ್ಕೆ ಕಾಲೇಬ್ ಬೇಕಾಗಿತ್ತು. ಆಮೇಲೆ ಬೆಟ್ಟ ಕೇಳಿದ್ರೆ ಅದಾಗಲ್ಲ ಬಿಟ್ಬಿಡು ಅನ್ನಂಗಿಲ್ಲ. ಫಸ್ಟ್ ನಾನು ಹಿಡಿತೀನಿ ಅದನ್ನು. ಸ್ತೋತ್ರ. ಬೆಟ್ಟದ ಸೀಮೆಯನ್ನು ಹಿಡಿಯೋದು ಭಾರಿ ಕಷ್ಟ, ಆದರೆ ಕಾಲೇಬನ್ನು ಹೇಳ್ತಾನೆ ಅದನ್ನು ನಾನು ಹಿಡಿತೀನಿ. ಯಾರು? 85 ವರ್ಷದ ಕಾಲೇಬನು. ಯುದ್ಧ ಮಾಡೋದಕ್ಕೆ ಹೋಗೋದಕ್ಕೆ ಮೋಶೆ ಕರೆದಾಗಿದ್ದಂಥ ಆವಾಗ 45 ವರ್ಷ ಇದ್ದಾಗಲೇ ನಾನೇ ಹೆಂಗಿದ್ನೋ ಈಗಲೂ ಹಂಗೆ ಇದ್ದೀನಿ ಅಂತ. ಸ್ತೋತ್ರ. ಈ ಕೆಲವು ಸ್ತೋತ್ರ ಹೇಳಿದಾಗಲೇ ನಂಗೆ ಗೊತ್ತಾಯ್ತು. ಬಂದಾಗ ಏನು ಸ್ತೋತ್ರ ಹೇಳೋರು, ಅಲ್ಲಿ ಕುತ್ಕೊಂಡು ಹೇಳಿದ್ರೆ ಇಲ್ಲಿವರೆಗೂ ಕೇಳೋದು. ಈಗ ಪಕ್ಕದಲ್ಲಿ ಸ್ತೋತ್ರ ಹೇಳೋನಿಗೆ ಪಕ್ಕದಲ್ಲಿರೋನಿಗೆ ಕೇಳಲ್ಲ. ಅಗಸ ಆರಂಭದಲ್ಲಿ ಎತ್ತೆತ್ತು ಹೋಗದ್ನಂತೆ, ಹಂಗೆ ಒಗಿತಾ ಇದ್ರಪ್ಪ, ಇಲ್ಲಿ ಕುಣಿತಾ ಇದ್ರು. ಏನು ಸ್ತೋತ್ರ ವಾಕ್ಯ. ಈಗ ಸ್ತೋತ್ರ. ಇಬ್ರು ಕಾಲೇಬ್ ಮತ್ತು ಯೋಶುವ ವಾಗ್ದಾನದ ದೇಶವನ್ನು ಸೇರೋದಕ್ಕೆ ದೇವರ ಉಳಿಸೋದ್ನು. ಉಳಿದ ಎಲ್ಲರನ್ನ ಮಟಾಶ್ ಮಾಡಾಕ್ಬಿಟ್ಟ. ಉರಿ ಮಂಡಳದಿಂದ ಕಚ್ಚಿ ಸತ್ತ ಚರಿತ್ರೆ ನಿಮಗೆಲ್ಲ ಗೊತ್ತಿದೆ. ಅದಾದ ಮೇಲೆ ದೇವರು ಮತ್ತೆ ವಾಗ್ದಾನಗಳನ್ನು ಕೊಡ್ತಾನೆ. ಆ ವಾಗ್ದಾನ ಕೊಡುವಾಗ ದೇವ ಜನರು ಭಾಳ ಶ್ರದ್ಧೆಯಿಂದ ಗಮನಿಸಬೇಕು. ಎರಡನೇ ದೇವರು ಕೊಡುವಾಗ ಫಸ್ಟ್ ಸೀನಾಯಿ ಪರ್ವತದಲ್ಲಿ ದೇವರು ಮೋಶೆಯ ಮೂಲಕ ಕೊಟ್ಟರು. ಆ ನಂತರ ದೇವರು ಈ ನ್ಯೂ ಜನರೇಷನ್ಗೋಸ್ಕರ ಕೊಡ್ತಾ ಇರುವಂಥದ್ದು ಈ ವಾಗ್ದಾನ ದೇಶವನ್ನು ಸ್ವಾಧೀನ ಮಾಡಿಕೊಂಡ ಮೇಲೆ ಆ ವಾಗ್ದಾನ ದೇಶ ನಿಮಗೆ ಶಾಶ್ವತವಾಗಿ ಉಳಿಬೇಕಾದ್ರೆ ಆ ವಾಗ್ದಾನದ ಜೊತೆಗೆ ನಿಮಗೆ ಉಪದೇಶನೂ ಇಂಪಾರ್ಟೆಂಟ್ ಆಗಿದೆ. ಇಂಪಾರ್ಟೆಂಟ್ ಉಪದೇಶ. ಅದೇ ಉಪದೇಶನೇ ದೇವರು ಕೊಡೋದು. ಇವತ್ತು ವಾಗ್ದಾನ ಕೇಳ್ತೇವೆ, ಉಪದೇಶ ಬೇಡ. ಸಭೆಗೆ ವಾಗ್ದಾನ ಉಳ್ಳವರಾದರೆ ಉಪದೇಶಕ್ಕೆ ಬದ್ಧರಾಗಿರಬೇಕು. ಸ್ತೋತ್ರ. ಉಪದೇಶವನ್ನು ಕೊಟ್ಟನು. ಅವತ್ತಿಗೆ ಬೇಕಾದ ಉಪದೇಶ ಅಲ್ಲ, ಸಿಕ್ಕಿದ ಬಿಡುಗಡೆ ಕೊನೆ ತನಕ ನೆಲೆ ನಿಲ್ಲೋದಕ್ಕಾಗಿ ದೇವರು ಅವರಿಗೆ ಬೇಕಾದ ಉಪದೇಶಗಳನ್ನು ಕೊಡ್ತಾ ಇದ್ರು. ಆಮೇಲೆ ಆ ಉಪದೇಶಗಳಲ್ಲಿ ಒಂದು ಉಪದೇಶ ಧರ್ಮೋಪದೇಶ ಕಾಂಡ ಪುಸ್ತಕ ಡ್ಯೂಟ್ರನಾಮಿ
ಡ್ಯೂಟರ್ನಾಮಿ ಅಂದರೆ ಎರಡನೇ ಆಜ್ಞೆ ಎಂಬುದಾಗಿ. ಡ್ಯೂ ಅಂದರೆ ಎರಡನೇ ಆಜ್ಞೆ. ಆಮೇಲೆ ಓಕೆ, 7ನೇ ಅಧ್ಯಾಯದ 1ನೇ ವಾಕ್ಯ. ಇದು ಬಹಳ ಪ್ರಧಾನವಾದದ್ದು. 1ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೂ ಶ್ರದ್ಧೆ ಕೊಡ್ರಿ. ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಸೇರಿಸಿ ಸಂಖ್ಯೆಯಲ್ಲಿಯೂ ಬಲದಲ್ಲಿಯೂ ನಿಮಗೆ ಮೀರುವ ಹಿತ್ತಿಯರು, ಗಿರ್ಗಾಷಿಯರು, ಅಮೋರಿಯರು, ಕಾನಾನಿಯರು, ಪೆರಿಜ್ಜಿಯರು, ಹಿವ್ವಿಯರು, 7 ಜನಾಂಗದವರು, ಯೆಬೂಸಿಯರು ಎಂಬ 7 ಜನಾಂಗಗಳನ್ನು ನಿಮ್ಮ ಎದುರಿನಿಂದ ಹೊರಡಿಸುವವನಾಗಿ ಅವರನ್ನು ನಿಮ್ಮಿಂದ ಪರಾಜಯಪಡಿಸುವಾಗ ನೀವು ಅವರನ್ನು ನಿಶೇಷವಾಗಿ ಸಂಹರಿಸಬೇಕು. ಒಂದನೇದಾಗಿ ಏನು ಹೇಳಿದ್ರು ದೇವರು? ಅವರನ್ನ ನಿಶೇಷವಾಗಿ ಸಂಹರಿಸಬೇಕು. ಒಬ್ಬರನ್ನ ಉಳಿಸಂಗಿಲ್ಲ. 2, ಅವರ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳಬಾರದು. ಅವರ ಸಂಗಡ ಒಡಂಬಡಿಕೆ ಮಾಡಂಗಿಲ್ಲ. ಅವರನ್ನು ಕನಿಕರಿಸಬಾರದು. 3, ಅವರೊಡನೆ ಬೀಗತನ ಮಾಡಬಾರದು. ಬೀಗತನ ಅಂದ್ರೆ ಏನು? ಹೆಣ್ಣು ಕೊಡೋದು, ಹೆಣ್ಣು ತಗೊಳೋದು, ಗಂಡು ಕೊಡೋದು, ಗಂಡು ತಗೊಳೋದು. ಸ್ತೋತ್ರ. ಬೀಗತನ ಬೆಸಿಬಾರದು. ಆಮೇಲೆ ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ಅವರಿಂದ ತರಲೂಬಾರದು. ಹಾಗೆ ಮಾಡಿದರೆ ಅವರು ನಿಮ್ಮ ಮಕ್ಕಳನ್ನು ಯೆಹೋವನ ಸೇವೆಯಿಂದ ತಪ್ಪಿಸಿ ಇತರ ದೇವರುಗಳನ್ನು ಪೂಜಿಸುವುದಕ್ಕೆ ತಿರುಗಿಸಾರು. ಬಹಳ ಯೋಚನೆ ಮಾಡಬೇಕು. ಕೆಲವರು ಅಯ್ಯೋ ನನ್ನ ಮಗಳಿಗೆ ವಯಸ್ಸಾಗ್ತಾ ಇದೆ, ಯಾರು ಆಮೇಲೆ ಮುಂದಕ್ಕೆ ಹೆಂಗಾದ್ರೆ ಮದುವೆ ನಡೀತೋ ಇಲ್ವೋ, ಯಾರಿಗೆ ಬೇಕು, ಅವನು ಸಿಕ್ಕದವನು ಬಡಪಾಯಿ, ಅವನು ಹಿಂದೂನೋ ಮುಸ್ಲಿಮೋ ಕ್ರಿಶ್ಚಿಯನೋ, ಇಲ್ಲ ಯಾವ ರಕ್ಷಣೆ ಹೊಂದಿದ್ದಾನೋ ಇಲ್ವೋ, ಅವನು CSI ಕ್ಯಾಥಲಿಕ್ಕೋ, ಅವನೇ ಆಗಿರಲಿ, ಫಸ್ಟು ನನ್ನ ಜವಾಬ್ದಾರಿ ತೀರಿಸ್ಕೊಂಡ್ಬಿಡ್ಬೇಕು, ಅವನಿಗೆ ಹಿಡಿದು ಕಟ್ಬಿಡೋದು. ಆಮೇಲೆ ಪಾಸ್ಟ್ರ್ ಹತ್ರ ಬಂದು ಹೇಳೋದು, ಪಾಸ್ಟ್ರೇ ನಾವು ತುಂಬ ಪ್ರಯತ್ನ ಮಾಡಿದ್ವಿ ಪಾಸ್ಟ್ರೆ, ಏನೂ ಆಗಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಪಾಸ್ಟ್ರೆ, ಈ ಮಗನ್ನ ನಾವು ಕೃಪೆಯಲ್ಲಿ ಹಂಗೇ ಮತ್ತೆ ಆತ್ಮಿಕತೆಯಲ್ಲಿ ನಾವು ಕರ್ಕೊಂಬರ್ತೀವಿ. ಎಲ್ಲಿ ಕರ್ಕೊಂಬರ್ತೀಯ? ನೀನು ಹೋಗ್ತೀಯ ಅವ್ರ ಜೊತೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಬೆಳಕಿಗೂ ಕತ್ತಲೆಗೂ ಒಡನಾಟ ಏನು, ಅನ್ಯರಿಗೂ ವಿಶ್ವಾಸಿಗಳಿಗೂ ಏನ್ ಸಂಬಂಧ? ಹಿಜ್ಜಾಡಾಗ್ಬೇಡ್ರಿ, ಹೆಣ್ಣು ಕೊಡೋದು ತಗೊಳ್ಳೋದು ಮಾಡಬೇಡ್ರಿ. ಆತ್ಮಿಕರು ಆತ್ಮಿಕ ರೀತಿಯಲ್ಲಿ ಬದುಕಬೇಕಾದದ್ದು ದೈವಿಕವಾದ ಧರ್ಮ. ಅದು ದೈವ ಆಲೋಚನೆ, ಅದು ಸಭೆ ಆಲೋಚನೆ ಅಲ್ಲ, ಪಾಸ್ಟರ್ ರವಿಮಣಿ ಆಲೋಚನೆ ಅಲ್ಲ. ಪ್ರಮಾಣ ರೀ ಅದು. ಪ್ರಮಾಣದಲ್ಲಿ ಕಟ್ಟು ಬೀಳ್ಬೇಕು. ಆಗ ಯೆಹೋವನು ನಿಮ್ಮ ಮೇಲೆ ಕೋಪಗೊಂಡು ಬೇಗನೆ ನಿಮ್ಮನ್ನು ನಾಶ ಮಾಡುವನು. ಆದುದರಿಂದ ನೀವು ಹೀಗೆ ಮಾಡಬೇಕು, ಅವರ ಬಲಿಪೀಠಗಳನ್ನು ಕೆಡವಬೇಕು, ಅವರ ಕಲ್ಲಿನ ಕಂಬಗಳನ್ನು ಒಡೆದು ಅಶೇರವೆಂಬ ವಿಗ್ರಹ ಸ್ತಂಭಗಳನ್ನು ಕಡಿದು ಅವರ ದೇವತಾ ಪ್ರತಿಮೆಗಳನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಇದೆಲ್ಲ ಪ್ರಮಾಣ ದೇವರು ಕೊಟ್ಟನು. ಈ ಉಪದೇಶಗಳಲ್ಲಿ ಅಥವಾ ದೇವರ ಆಜ್ಞೆಗಳಲ್ಲಿ ಎಲ್ಲ ಕುಲಗಳು ಪರಾಜಯ ಹೊಂದಿದ್ರು, ಸೋತೋದ್ರು. ಯೆಹೂದ ಸೋತದ, ಜೆಬುಲೂನ್ ಸೋತದ, ನಫ್ತಾಲಿ ಸೋತದ. ಹೀಗೆ ಎಲ್ಲ ಕುಲಗಳು ಫೇಲ್ ಆದರು. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ರು, ಕಾಂಪ್ರಮೈಸ್ ಮಾಡಿಕೊಂಡ್ರು, ಸೋತ್ರ. ಯಾಕಂದರೆ ಆಲ್ರೆಡಿ ಇವರು ಟಯರ್ಡಾಗಿ ಬಂದಿದ್ದಾರೆ. ಇನ್ನೊಂದು ಯುದ್ಧ ಇವ್ರ ಜೊತೆ ಯಾರು ಉಳಿದವ್ರನ್ನ ನೋಡ್ಕೊಂಡು ಆಮೇಲೆ ನೋಡ್ಕೊಂಡ ಆಮ್ಟಿಗೆ ಸೂಸ್ತಾಮು ಅಂತ ಚಪ್ಪೇಸಿ ಹಾಗೆ ಇಟ್ಕೊಂಡ್ಬಿಟ್ರು. ಅಲ್ಲೇ ಇರಲಿ ಅಂತ. ಇವರ ಉದ್ದೇಶ ಒಂದು ಪಕ್ಷ ಎಲ್ಲ ಖಾಲಿ ಮಾಡಿಬಿಟ್ರೆ ನಮಗೆ ಯಾರೋ ಕೆಲಸಗಾರರು ಸಿಗಲ್ವಲ್ಲ. ಸೋತ್ರ ಮುಸ್ರೆ ತಿಕ್ಕೋರು ಬೇಕು. ಪ್ರತಿಯೊಂದು ಕೆಲಸಗಾರ ತೋಟಗಾರಿಕೆ ಕೆಲಸ ಮಾಡಕ್ಕೆ ಬೇಕು. ಇವ್ರನ್ನೆಲ್ಲ ಕಳಿಸ್ಬಿಟ್ರೆ ದೇವ್ರು ಹೇಳ್ದಂಗೆ ಎಲ್ಲರನ್ನೂ ಮುಗಿಸ್ಬಿಟ್ರೆ ನಾಳೆ ನಮಗೆ ಕೆಲಸಗಾರ ಸಿಗಲ್ವಲ್ಲ. ಇರಲಿ ಬಿಡೋದು ಸ್ವಲ್ಪ ಜನ ಅಡ್ಜಸ್ಟ್ಮೆಂಟ್. ಈ ಸೋತ್ರ ಹೇಳ್ದೆ ಇದ್ದಾಗಲೇ ನನಗೆ ಅರ್ಥ ಆಯಿತು, ಎಲ್ಲೆಲ್ಲ ಇದೇ ರೀತಿ ಅಡ್ಜಸ್ಟ್ಮೆಂಟ್ಗಳು ಭಾಳ ಮಾಡಿದ್ದೀರಾ ಅಂತ. ಕಾಂಪ್ರಮೈಸ್ ಮಾಡಿಕೊಂಡ್ರು. ಒಂದು ಹೆಜ್ಜೆ ಮುಂದುವರೆದು ಇವರನ್ನ ಇನ್ನು
ಉಳಿಸಿದ್ರೆ ಮುಂದೆ ನಮ್ಗೆ ನೀರು ಸೇದೋದಕ್ಕೆ, ಕೆಲಸ ಮಾಡೋಕ್ಕೆ ಎಲ್ಲ ಸಿಗ್ತಾರೆ ಅಂತ ಇವ್ರು ತಿಳ್ಕೊಂಡ್ರು. ಕಾಂಪ್ರಮೈಸ್ ಮಾಡಿಕೊಳ್ಳುವ ಒಂದು ಗುಂಪಿನ ಜನ, ಆತ್ಮಿಕ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡೋರು, ಸಭೆಯ ನಿಯಮಗಳ ವಿಷಯದಲ್ಲಿ ಕಾಂಪ್ರಮೈಸ್ ಮಾಡುವವರು. ಬಿ ಕೇರ್ಫುಲ್. ನಾಳೆ ಇವರು ನಿನ್ನ ಕಣ್ಣಿಗೆ ಮುಳ್ಳಾಗ್ತಾರೆ. ಡು ನಾಟ್ ಕಾಂಪ್ರಮೈಸ್. ಕಾಂಪ್ರಮೈಸ್ ಆಗಬೇಡ. God is about to rise up a unique generation. ಒಂದು ಯುನೈಕ್ ಜನರೇಷನ್, ಒಂದು ವಿಶಿಷ್ಟವಾದ ತಲೆಮಾರನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ಈ ಅಂತ್ಯ ಕಾಲದಲ್ಲಿ ದೇವರು ಎಬ್ಬಿಸ್ತಾ ಇದ್ದಾನೆ. ಯಾರಾದರೂ ಆ ತಲೆಮಾರಿಗಾಗಿ ಸ್ತೋತ್ರ ಹೇಳಿದ್ರು ಸಾಕು, ನಿನ್ನ ಕುಟುಂಬದಿಂದನೇ ಆ ತಲೆಮಾರಿ ಎದ್ದು ಬರ್ತಾನೆ. ಅವರ ವಿಶಿಷ್ಟವಾದ ತಲೆಮಾರು. ಅವರ ಲೋಕದ ಕಾರ್ಯಗಳಲ್ಲಿ ಜೋಡಾಗಲ್ಲ. ಅವರಿಗೆ ಸ್ಥಾನ ಬೇಡ, ಪದವಿ ಬೇಡ, ಹೆಸರು ಬೇಡ. ಅವರಿಗೆ ಒಂದು ಸಾಕು, ದೇವರಿಗಾಗಿ ಏನಾದರೂ ಮಾಡಬೇಕೆಂಬ ಛಲವುಳ್ಳ ವಿಶಿಷ್ಟವಾದ ತಲೆಮಾರನ್ನ ದೇವರ ಮುಂದೆ ಎಬ್ಬಿಸ್ಲಿಕ್ಕೆ ಹೋಗ್ತಾನೆ. ಈ ಸಭೆಯಲ್ಲೂ ಅದು ನಡೆಯುತ್ತೆ. ಬರೆದಿಟ್ಕೊಳ್ರಿ. ಮೊಂಡ್ರು ಹೇಳಿದ್ರೆ ಕೇಳದೆ ಇರೋರೆಲ್ಲ ನೂಟ್ಲಾಗ್ಬಿಡ್ತಾರೆ. ನಾವು ಮಾಡೋದಲ್ಲ, ದೇವರೇ ಮಾಡ್ತಾರೆ. ದೇವರು ಮತ್ತೊಬ್ಬನ ಹೃದಯದಲ್ಲಿ ದಯ ಹುಟ್ಟಿಸ್ಬೇಕು ಅಂತ ದೇವ್ರಿಗೆ ಗೊತ್ತಿರೋದಾದರೆ ನಿನ್ನನ್ನು ಹೆಂಗೆ ನಿನ್ನನ್ನು ಅಲ್ಲಿಂದ ಹೆಂಗೆ ತೆಗೆದಾಕ್ಬೇಕಂತ ದೇವ್ರಿಗೆ ಗೊತ್ತಿರುತ್ತೆ. ಹುಷಾರಾಗಿರು. ನಿಂತಿರುವವನು ಬೀಳದಂತೆ ಎಚ್ಚರ ವಹಿಸ್ಕೋ. ನಿನಗೊಂದು ಜವಾಬ್ದಾರಿ ಸಿಕ್ಕಿದೆಯಾ, ಒಂದು ಸ್ಥಾನದಲ್ಲಿದ್ದೀಯಾ, ಸ್ತೋತ್ರ ಹೇಳು. ಅದನ್ನು ಕೃಪೆ ಅಂತ ಕೇಳಿ ಹೆಚ್ಚೆಚ್ಚಾಗಿ ಕಟ್ಟೋದಕ್ಕೆ ಪ್ರಯತ್ನ ಮಾಡು. ಅಲ್ಲಿ ಅಹಂಕಾರ ಬರಬಾರ್ದು. ಕಾಲಕ್ರಮೇಣ ಇವರು ದಾಸರನ್ನಾಗಿ ಮಾಡ್ಕೊಳ್ಬೇಕಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ರು, ಇವರು ಉಳಿಸಿದವರು ದಾಸರನ್ನಾಗಿ ಮಾಡ್ಕೊಂಡು. ನಮ್ಮಲ್ಲೊಂದು ನಾಣ್ಣುಡಿ ಇದೆ. ಒಂಟೆಗೆ ದೊಡ್ಡ ಮಳೆ ಬರ್ತಾ ಇತ್ತಂತೆ. ಒಬ್ಬ ಪೆಟ್ಟಿ ಅಂಗಡಿ ಹಾಕ್ಕೊಂಡಿದ್ದ. ದಾರಿಯಲ್ಲಿ ನೋಡಿದ್ದೀರಲ್ಲ ಪೆಟ್ಟಿ ಅಂಗಡಿ? ಇದು ಕಡೆ ಯಾರು ನೋಡಿಲ್ಲ. ಏನು ಅವರು ಶಾಪಿಂಗ್ ಮಾಲ್ ಆಫ್ ಏಷ್ಯಾ ಎಲ್ಲ ನೋಡಿರೋರು. ಪೆಟ್ಟಿ ಅಂಗಡಿ ಏನು ಹೇಳ್ತೀವಿ? ಯಾಕಂದ್ರೆ ಪೆಟ್ಟಿ ಅಂಗಡಿ ನೋಡಿರೋರು. ಪೆಟ್ಟಿ ಅಂಗಡಿಯಲ್ಲಿ ಇಟ್ಕೊಂಡು ಅವನು ಸ್ತೋತ್ರ ಬಾಳೆಹಣ್ಣು, ಮಿಕ್ಚರು, ಬೋಟಿ ಅಂದರೆ ಬೆರಳಿಗೆ ಹಾಕೋದು. ಆ ಬೋಟಿ ಅಲ್ಲ, ಗುಲ್ಬರ್ಗಾಗೆ ಹೋದೆ ನೀನು. ಸ್ತೋತ್ರ ಇದೆಲ್ಲ ಮಾರವನು. ಒಂಟೆ ಮಳೆಯಲ್ಲಿ ನೆನೀತಾಯಿತ್ತು. ಅಯ್ಯೋ ಒಂಟೆ ಮಳೆ ನೆನೀತಾ ಇದೆ. ಆ ಒಂಟೆ ಬಂತು. ಸರ್ ಸ್ವಲ್ಪ ಜಾಗ ಕೊಡಿ, ನನ್ನ ತಲೆ ನೆನೆದಿರಿದ್ರೆ ಸಾಕು. ಬಾಡಿ ನಂದರೂ ಪರವಾಗಿಲ್ಲ, ತಲೆ ಶೀತ ಆದರೆ ನೆಗಡಿ ಜ್ವರ ಎಲ್ಲ ಬಂದ್ಬಿಡುತ್ತೆ, ಸ್ವಲ್ಪ ಜಾಗ ಕೊಡಿ. ಅವನು ಕನಿಕರ ತೋರಿಸಿ ಒಂಟೆಗೆ ತಲೆ ಇಡಕ್ಕೆ ಜಾಗ ಕೊಟ್ಟ ಅಷ್ಟೇ. ಸ್ವಲ್ಪ ಹೊತ್ತಾಗಿದೆ. ಒಂಟೆ ತಲೆ ಎತ್ತಿತ್ತು. ಪೆಟ್ಟಿ ಅಂಗಡಿ ಬುಡ ಸಮೇತ ಕಿತ್ಕೊಂಡು ತಲೆಯಲ್ಲಿದೆ. ಕೆಲವ್ರಿಗೊಂದು ಸ್ವಲ್ಪ ಅವಕಾಶ ಕೊಟ್ಟರೆ ಸಾಕು, ಗೂಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಸೈತಾನನಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ. ಕಳ್ಳನು ಬರುವುದು ಕದ್ದುಕೊಳ್ಳುವುದಕ್ಕೂ ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೆ ವಿನಃ ಮತ್ತೆ ಯಾವುದಕ್ಕೂ ಅವನು ಬರೋದಿಲ್ಲ. ನೀನು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗಬೇಡ, ಅದು ವಿಪತ್ತು. ಎಷ್ಟು ಜನ ಹೇಳ್ತೀರಾ, ನನ್ನ ಮೇಲಾಗಲಿ, ನನ್ನ ಮಕ್ಕಳ ಮೇಲಾಗಲಿ, ನನ್ನ ಕುಟುಂಬದ ಮೇಲಾಗಲಿ, ನನ್ನ ಮಿನಿಸ್ಟ್ರಿ ಮೇಲಾಗಲಿ, ನನ್ನ ಸಭೆ ಮೇಲಾಗಲಿ ಸೈತಾನನಿಗೆ ಯಾವುದೇ ಅವಕಾಶ ಇಲ್ಲ. ಕಮಾನ್, ಸಂಬಡಿ ಡಿಕ್ಲೇರ್. ಯಾರಾದರೂ ಕೂಗಿ ಹೇಳ್ರಿ,
ಕೂಗಿ ಹೇಳ್ರಿ, ಮತ್ತೊಮ್ಮೆ ಶಬ್ದ ತೆಗೆದು ಹೇಳ್ರಿ. ನನ್ನ ಮೇಲ, ನನ್ನ ಸಭೆ ಮೇಲ, ನನ್ನ ಜನರ ಮೇಲ, ನನ್ನ ತಲೆಮಾರುಗಳ ಮೇಲ, ನನ್ನ ಕುಟುಂಬದ ಮೇಲ, ನನ್ನ ಸೇವೆ ಮೇಲ, ಏ ಸೈತಾನನೇ, ನಿನಗೋ ನಿನ್ನ ಸೈನ್ಯಕ್ಕೆ ಯಾವ ಅಧಿಕಾರ ಇಲ್ಲ, ಅವಕಾಶ ಇಲ್ಲ. ಚರಿತ್ರೆಯ ಭಾಗಕ್ಕೆ ಬರ್ತೀನಿ. ಎಜ್ರಾ ನೆಹಮ್ಯನ ಕಾಲಕ್ಕೆ ಬಂದಾಗ, ಅವರ ಕಾಲಗಳು ಬಂದಾಗ ಇವರಲ್ಲಿ ಮಿಶ್ರ ವಿವಾಹಗಳು ನಡೀಲಿಕ್ಕೆ ಆರಂಭವಾಯಿತು. ಮಿಶ್ರ ವಿವಾಹಗಳು. ಅಯ್ಯೋ ಬಿಡ್ರಿ, ಅದೆಲ್ಲ ನೋಡ್ಕೊಂಡು ಯಾರು ಇರ್ತಾರೆ, ಸಿಕ್ಕದು ನನ್ನ ಹುಡುಗಿಗೆ ಹುಡುಗ ಸಿಕ್ಕದ, ಮದುವೆ ಆಯಿತು ಬಿಡು, ಎಲ್ಲಾದರೂ ಹೋಗಿ ಬದುಕೊಳ್ಳಿ. ಆಮೇಲೆ ಹೀಗೆ ದೇವರು ಅವರಿಗೆ ಕೊಟ್ಟ ಪಟ್ಟಣವನ್ನು ಅವರು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಎಲ್ಲ ಕುಲದವರು ಪರಾಜಯವಾದರು. ಯಹೂದ ಕುಲ ಪರಾಜಯವಾಯಿತು. ಬೆನ್ಯಾಮೀನ್ ಆಗ್ಬೋದು, ರೂಬೇನ್ ಆಗ್ಬೋದು, ನಫ್ತಾಲಿ ಆಗ್ಬೋದು, ಜೆಬುಲೂನ್ ಆಗ್ಬೋದು, ಎಲ್ಲ ಕುಲದವರು ಪರಾಜಯ ಹೊಂದಿದ್ರು. ಆದರೆ ದಾನ್ ಕುಲ ಅಸಾಮಾನ್ಯವಾದ ರೀತಿಯಲ್ಲಿ ಪರಾಜಯ ಹೊಂದ್ಬಿಟ್ರು. ಉಳಿದ ಕುಲ ಸ್ವಲ್ಪ ದಿನ ಆದರೂ ಆ ಪಟ್ಟಣವನ್ನು ಆಳ್ವಿಕೆ ಮಾಡಿದ್ರು, ದೊರೆತನ ಮಾಡಿದ್ರು. ಆದರೆ ದಾನ್ ಕುಲದವರಿಗೆ ಅದು ಅವಕಾಶನೂ ಸಿಗಲಿಲ್ಲ, ಅದರ ಅವಕಾಶನೂ ಸಿಗಲಿಲ್ಲ. ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ, ಇವರು ಸ್ವಾಧೀನ ಮಾಡಿಕೊಳ್ಬೇಕಾದಂಥ ದೇಶವನ್ನು ಅವರು ಶತ್ರುಗಳು ಯಾರನ್ನ ಉಳಿಸ್ಬೇಡ, ಸಂಹರಿಸಬೇಕು ಅಂತ ದೇವರು ವಾಗ್ದಾನ ಮಾಡಿದನೋ, ಹೋಗ್ಲಿ ಬಿಡು ಪರವಾಗಿಲ್ಲ ಪಾಪ ಅಂತ ಹೇಳಿ ಉಳಿಸಿದ್ರು. ಅವರೇ ವಾಪಸ್ಸು ಇವರನ್ನು ಸ್ವಾಧೀನ ಮಾಡಿಕೊಂಡ್ರು. ಬೇರೆ ಯಾರಿಗೂ ಇಷ್ಟು ದೊಡ್ಡ ಆಘಾತ, ಇಷ್ಟು ದೊಡ್ಡ ಪರಾಜಯ ಬೇರೆ ಯಾವ ಕುಲಕ್ಕೂ ಸಂಭವಿಸಿರಲಿಲ್ಲ, ದಾನ್ ಕುಲಕ್ಕೆ ಸಂಭವಿಸಿತು. ಈ ದಾನ್ ಕುಲ ಗಮನಿಸಿ, ಇದನ್ನ ಮಧ್ಯ ಕರಾವಳಿ ಪ್ರದೇಶದಲ್ಲಿ ಇವರಿಗೆ ದೇವರು ನೇಮಿಸಲ್ಪಟ್ಟ ಸ್ಥಳ ಅದು. ಇವರ ಪಕ್ಕದಲ್ಲಿ, ಇವರ ಜೊತೆಯಲ್ಲಿ ಬಿಟ್ವೀನ್ ಮಧ್ಯದಲ್ಲಿ ಯಹೂದ ಇದ್ದಾನೆ, ಬೆಂಜಮಿನ್ ಇದ್ದಾನೆ ಮತ್ತು ಎಫ್ರೈಮ್ ಇದ್ದಾನೆ, ಫಿಲಿಸ್ಟಿಯರ್ ಇದ್ದಾರೆ. ಅದರ ಮಧ್ಯದಲ್ಲಿ ಇವರಿಗೆ ಜಾಗ ಸಿದ್ಧ ಮಾಡಿಕೊಟ್ಟಿತ್ತು. ಬಹಳ ಶ್ರದ್ಧೆಯಿಂದ ಗಮನಿಸಬೇಕು. ನಾವು ಮಾಡಿಕೊಳ್ಳುವ ಸಣ್ಣ ಎಡವಟ್ಟುಗಳು, ಸಣ್ಣ ಸಣ್ಣದಾದ ಕಾಂಪ್ರಮೈಸ್ಗಳು ನಮ್ಮ ಜೀವಿತದ ಚರಿತ್ರೆಯನ್ನು ತಪ್ಪುದಾರಿಗೆ ಎಳೆದು ಬಿಡುತ್ತೆ. ವಾಗ್ದಾನ ಕೇಳಿದ ಜನ, ವಾಗ್ದಾನ ಕೇಳಿದ ಕುಟುಂಬ, ವಾಗ್ದಾನ ಕೇಳಿದಂಥ ತಲೆಮಾರು ಈಗ ಫಿಲಿಸ್ಟಿಯರಿಗೆ ದಾಸರಾಗಿದ್ದಾರೆ. ನಾವು ಆರಂಭದ ವಾಕ್ಯದಲ್ಲಿ ಓದಿದ್ವಿ, ಇಸ್ರಾಯೇಲರು ಪುನಃ ತಿರುಗಿ ದೇವರಿಗೆ ವಿರುದ್ಧವಾದದ್ದರಿಂದ, ದ್ರೋಹ ಮಾಡಿದ್ದರಿಂದ ಅವರನ್ನು ದೇವರು ಶತ್ರುವಿನ ಕೈಗೆ ಒಪ್ಪಿಸಿದನು. 40 ವರ್ಷಗಳ ಕಾಲ ಫಿಲಿಸ್ಟಿಯರು ಈಗ ಇಸ್ರಾಯೇಲ್ ಜನರನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಆಮೇಲೆ ಹೀಗೆ ನಾಶಕ್ಕೆ ಗುರಿಯಾಗಿರುವ, ಹೀಗೆ ದುಃಖಕ್ಕೆ ಗುರಿಯಾಗಿರುವ, ಒಂದು ಸೋಲಿನ ಪರಾಜಯದ ಚರಿತ್ರೆ ಇರುವ ಕುಟುಂಬದಲ್ಲಿ ಒಂದು ದಿನ ದೇವದೂತನ ಪ್ರತ್ಯಕ್ಷತೆ ಆಯಿತು. ನನ್ನ ಪ್ರವಚನ ಶಬ್ದಕ್ಕೆ ನಾನು ಬರ್ತಾ ಇದ್ದೀನಿ. ದೇವರಾತ್ಮನು ಹೇಳಿದನು, ಇಕ್ಕಟ್ಟಿಗೂ ನಿರಾಶೆಗೂ ಜೀವಿತದಲ್ಲಿ ಸೋತು ಹೋದವರು,
ನಷ್ಟ ಅನುಭವಿಸಿದವರು, ನಾಶವಾಗ್ತಾ ಇರುವ ಕುಟುಂಬ, ಜೀವನದಲ್ಲಿ ಏಳಿಗೆ ಕಾಣದೇ ಇರುವವರು, ನಿಂದಿಸಲ್ಪಟ್ಟವರು, ಅವಮಾನಿಸಲ್ಪಟ್ಟವರು, ಇಂಥ ಕುಟುಂಬಗಳ ಮಧ್ಯದಲ್ಲಿ ದೇವದೂತನು ಈ ತಿಂಗಳು ಪ್ರತ್ಯಕ್ಷನಾಗಲಿಕ್ಕೆ ಹೋಗ್ತಾನೆ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಅಂದರೆ ದೇವರು ಕೆಲವೊಂದು ಕಾರ್ಯಗಳನ್ನು ತಿರುಗಿಸಿ ಒಡೆಯೋದಕ್ಕೆ ಹೋಗ್ತಾ ಇದ್ದಾನೆ. ಅಂದರೆ ನಿನ್ನನ್ನು ದಂಡಿಸಿದವರನ್ನು ದಂಡಿಸೋದಕ್ಕೆ ದೇವದೂತನು ಇಳಿದು ಬರ್ತಾ ಇದ್ದಾನೆ. ನಿನ್ನನ್ನು ಪೀಡಿಸಿದವರನ್ನ ಪೀಡಿಸೋದಕ್ಕೆ ಕೆಲ ದೇವದೂತರು ಆಲ್ರೆಡಿ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಕಮಾನ್ ಸಂಬಡಿ. ನಿನ್ನನ್ನು ಅವಮಾನ ಮಾಡಿದವರು, ನಿನ್ನ ತಲೆ ಎತ್ತದಂತೆ, ನೀನು ತಲೆ ತಗ್ಗಿಸಿ ನಡೆಯತಕ್ಕಂತೆ ಪಟ್ಟಣದಲ್ಲಿ ನೀನು ಉಳಿಯೋದಿಲ್ಲ ಅಂತ ಹೇಳಿ ನಿನಗೆ ವಿರುದ್ಧವಾಗಿ ಮಾಡಿದ ಕುತಂತ್ರಗಳ ಅದರ ಮಧ್ಯದಲ್ಲಿ ನನ್ನ ದೇವರು, ವಾಗ್ದಾನ ಕೊಟ್ಟಿರುವ ದೇವರು, ವಾಗ್ದಾನ ಉಳ್ಳ ನಿನ್ನನ್ನ ಆ ಪಟ್ಟಣದಲ್ಲಿ ನಿನ್ನ ತಲೆ ಎತ್ತುವಂತೆ, ನಿನ್ನ ಕೊಂಬು ಎತ್ತುವಂತೆ, ನಿನ್ನ ವೈರಿಗಳ ಎದುರಿನಲ್ಲಿ ಔತಣ ಸಿದ್ಧ ಮಾಡುವುದಕ್ಕಾಗಿ ಗೆಟ್ ರೆಡಿ. ಕೆಲ ದೂತರು ಪ್ರತ್ಯಕ್ಷವಾಗಿದ್ದಾರೆ, ಕೆಲ ದೂತರು ಪ್ರತ್ಯಕ್ಷವಾಗ್ತಿದ್ದಾರೆ. ದೇವರಿಗೆ ಬೇಕಾದರೆ ಬೇರೆ ಯಾವುದಾದ್ರೂ ಕುಲವನ್ನು ಆರಿಸ್ಕೊಳ್ಬೇಕಾಗಿರೋದು. ಅಸಾಮಾನ್ಯವಾಗಿ ಪರಾಜಯವಾಗಿರುವ, ಮತ್ತಾರಿಗೂ ದೊರಕದೇ ಇರುವ ರೀತಿಯಲ್ಲಿ, ಮತ್ತಾರಿಗೂ ಆಗದೇ ಇರುವ ರೀತಿಯಲ್ಲಿ ಅವಮಾನಕ್ಕೆ ಒಳಗಾದ ಆ ದಾನ್ ಕುಲನ ಯಾಕೆ ದೇವರು ಆರಿಸ್ಕೊಂಡನು? ನನ್ನ ದೇವರಿಗೆ ತೋರಿಸ್ಬೇಕಾಗಿದೆ. ಆ ಕುಲದಿಂದ ಒಂದು ತಲೆಮಾರನ್ನ ನಾನು ಎಬ್ಬಿಸಕ್ಕೆ ಹೋಗ್ತೇನೆ. ಆ ಕುಲದಿಂದ ಅದೇ ದೇವರು ಹೇಳಿದ್ದು. ರೈಟ್ ಇಟ್ ಡೌನ್. ನಿಂದೆ ಅವಮಾನಗಳ ಮಧ್ಯದಲ್ಲಿ ಒಂದು ಬಲಿಷ್ಠ ತಲೆಮಾರನ್ನ ನಾನು ಎಬ್ಬಿಸ್ತೇನೆ ಅಂತ ದೇವರು ವಾಗ್ದಾನ ಮಾಡಿರೋದಾದ್ರೆ ಆ ವ್ಯಕ್ತಿ ನೀನು ಆಗಿದ್ದೀಯಾ ಎನ್ನುವುದನ್ನು ಮರೆಯಬೇಡ. ಇದನ್ನೇ ದೇವರಾತ್ಮನು ಹೇಳಿದನು. ನಿಂದಿಸಲ್ಪಟ್ಟವರ ಮುಂದೆ, ಅವಮಾನಕ್ಕೊಳಗಾದವರ ಮಧ್ಯದಲ್ಲಿ ಅನೇಕ ಕುಲಗಳು ಇರುವಾಗ ದೇವರು ಹೇಳಿದನು, ಎಲ್ಲ ಕುಲ ನನಗೆ ಬೇಕಾಗಿಲ್ಲ, ಎಲ್ಲ ಕುಲ ಪರಾಜಯ ಆಗಿದೆ, ಆದರೆ ದಾನ್ ಕುಲ ಬಹಳ ನೊಂದಿದೆ. ಆ ದಾನ್ ಕುಲದಿಂದಲೇ ನಾನು ಒಂದು ತಲೆಮಾರನ್ನ ಎಬ್ಬಿಸ್ತೇನೆ ಯೇಸುವಿನ ನಾಮದಲ್ಲಿ. Come on, somebody shout hallelujah. ಯಾಕೆ ಗೊತ್ತಾ? ಒಡೆದವನನ್ನ ತಿರುಗಿಸಿ ಹೊಡೆಯೋಕ್ಕೆ, ಪೀಡಿಸಿದವನನ್ನ ತಿರುಗಿ ಪೀಡಿಸೋದಕ್ಕೆ, ಬೆಂದಿಸಿದವನನ್ನ ತಿರುಗಿ ಬೆಂದಿಸೋದಕ್ಕೆ. ಬನ್ರಿ ಇಲ್ಲಿ, ಅರುಣ್ ಬನ್ನಿ, ಬನ್ನಿ. ಒಬ್ಬ ಬಲಿಷ್ಠ ಒಬ್ಬ ಪೆಡುಂಬುತ ಅರುಣ್ನ ಹೊಡೆದ್ಬಿಟ್ರು. ಸೋತ್ರ. ಅರುಣ್ ತಿರುಗಿಸಿ ಹೊಡೆಯಂಗೆ ಇಲ್ಲ, ಹೊಡೆಯೋಕ್ಕಾಗಲ್ಲ. ಅವನ ಸೈಜು ಗಾತ್ರ ಎಲ್ಲ ನೋಡಿದ್ರೆ ಅಪ್ಪ ಬೇಡ, ಇನ್ನು ನಾನು ಕೈ ಎತ್ತೋದು, ತಿರ್ಗಿ ಅವನು 4 ಏಟು ಹೆಚ್ಚಾಗಿ ತದಕೋದು ಯಾಕೆ ಬೇಕು? ಸೈಲೆಂಟ್ ಔಟ. ದೇವರು ಹೇಳಿದ್ರು, ನೀನು ಬಾಧೆಗೊಳಪಟ್ಟೆ, ಹಿಂಸೆಗೊಳಗಾದೆ, ನಿಂದೆಗೊಳಗಾದೆ ಅವ್ನು ತುಂಬ ಅವಮಾನ ಮಾಡಿದ್ರಲ್ಲ, ನೀನೇ ತಿರುಗಿ ಅವ್ನು ಹೊಡಿಯೋಕೆ ಹೋಗ್ತೀಯ. ದೇವರು ಹೇಳಿದ್ರು, ಈ ಸಾರಿ ನನ್ನ ದೂತ ನಿನ್ನ ಜೊತೆ ಬರ್ತಾನೆ. ದೂತ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟು ದೂತ ಹೇಳ್ತಾನೆ ಹೊಡಿ ಅವನಿಗೆ. ಇವನು ಅರುಣ್ ಹೇಳ್ತಾನೆ, ಅಯ್ಯೋ ಬೇಡ ಹೋಗ್ಲಿಕ್ಕೆ ಕ್ಷಮಿಸ್ಬಿಟ್ಟಿದ್ದೀನಿ, ಈಗ ಕ್ಷಮಿಸೋ ಟೈಮಲ್ಲ, ಕೊಡು 4 ಕೊಡು, ಬಾರಿಸು. ದೂತ ನಿಂತ್ಕೊಂಡು ಬಾರಿಸ್ತಾನೆ. ಆ ರೀತಿ ಕೆಲವರನ್ನ ಹಿಂಸೆಗೊಳಗಾದ ಕೆಲ ಕುಟುಂಬಗಳ ಒಳಗಡೆಯಿಂದ ತಲೆಮಾರನ್ನ ಎಬ್ಬಿಸೋದು ಯಾಕೆ ಗೊತ್ತಾ? ಸೈತಾನನ ತಲೆಯನ್ನು ಜಜ್ಜಿಸೋದಕ್ಕೆ, ಅವನ ಕೆಲಸಗಳನ್ನು ಲಯ ಮಾಡೋದಕ್ಕೆ ಒಂದು ಅಭಿಷೇಕ ದೇವರು ರಿಲೀಸ್ ಮಾಡ್ತಾ ಇದ್ದಾನೆ. ಹೇಳುವಾಗ
ಪಾಸ್ಟರ್ ಜೋಶ್ವನ ಮುಖ ನಾನು ಮುಂದೆ ಬರ್ತಾನೆ ಇತ್ತು. ಬೆಳಗ್ಗೆ ರಾತ್ರಿ ಮಲಗಿರುವಾಗಲೂ ಗಾಡ್ ಟೋಲ್ಡ್ ಮೀ ಟು ಟೆಲ್ ಯು, ಮಿನಿಸ್ಟ್ರಿಯಲ್ಲಿ ಮೇಲಕ್ಕೆ ಬರ್ತೀರಾ. ಯಾವ ಪಟ್ಟಣದಲ್ಲಿ ನಿಂದಿಸಿದ್ರು ಅದೇ ಪಟ್ಟಣದಲ್ಲಿ ನಿಮ್ಮನ್ನು ಹುಡುಕೊಂಡು ಬರ್ತಾರೆ ಜನ. ಸನ್ಮಾನ ನಿಮಗುಂಟಾಗುತ್ತೆ. ಬರೆದಿಟ್ಕೊಳ್ರಿ, ದೇವರು ತಿರುಗಿಸಿ ಕೊಡೋ ಟೈಮ್ ಆಯಿತು. ದ ಸೀಸನ್ ಸ್ಟಾರ್ಟೆಡ್. ಇದರ ಒಳಗಡೆ ಯಾರಾದರೂ ದಾನ್ಕುಲದ ರೀತಿಯಲ್ಲಿ ನಿಂದೆಗೆ ಒಳಪಟ್ಟವರು ಇರೋದಾದರೆ ಇವತ್ತು ಹೇಳ್ರಿ, ಯೇಸುವಿನ ನಾಮದಲ್ಲಿ ಅದು ವಾಪಸ್ ಕೊಡೋ ಟೈಮಿಗೆ ಬಂದಿದ್ದೇನೆ. ಅಲ್ಲಲ್ಲಿ ಆ ಕುಲದಲ್ಲಿ ದೇವದೂತನು ಪ್ರತ್ಯಕ್ಷನಾಗಿದ್ದರು. 105ನೇ ಕೀರ್ತನೆ 22ನೇ ವಾಕ್ಯ ಹೇಳುತ್ತೆ, ತನ್ನ ಪ್ರಧಾನರನ್ನು ಇಷ್ಟಾನುಸಾರವಾಗಿ ಬಂಧಿಸುವುದಕ್ಕೂ ತನ್ನ ಮಂತ್ರಿಗಳಿಗೆ ಬುದ್ಧಿ ಕಳಿಸುವುದಕ್ಕೂ ಅವನಿಗೆ ಅಧಿಕಾರ ಕೊಟ್ಟನು. ಯಾರಿಗೆ? ಯೋಸೇಫನಿಗೆ. ಲಿಸನ್ ಟು ಮೀ, ಇದು ಇಂಪಾರ್ಟೆಂಟ್. ಒಂದು ಕಾಲದಲ್ಲಿ ನಿರಪರಾಧಿಯಾದ ಯೋಸೇಫನನ್ನು ಅಪರಾಧಿ ಎಂದು ಹೇಳಿ ಯಾವ ಅಧಿಕಾರಿಗಳು ಅವನ ಕೈಗೆ ಕೋಳ ತೊಡಿಸಿ ಅವನನ್ನು ಸೆರೆಮನೆಗೆ ಬಂಧಿಸಿ ಕರ್ಕೊಂಡು ಹೋದರು, ನಂತರದಲ್ಲಿ ದೇವರು ಅದೇ ಯೋಸೇಫನನ್ನು ಈ ಅಧಿಕಾರಿಗಳನ್ನು ಬೇಕಾದರೂ ಬಂಧಿಸೋದಕ್ಕೆ, ಇವರನ್ನು ಬೇಕಾದ್ರೂ ಬುದ್ಧಿ ಕಲಿಸೋದಕ್ಕೆ ಉನ್ನತ ಪದವಿಯಲ್ಲಿ ಯೋಸೇಫನನ್ನು ದೇವರು ಏರಿಸಿದನು. God is rising up a new generation. ದೇವರು ಒಂದು ಯುನೈಕ್ ಆಗಿರುವ ವಿಶಿಷ್ಟವುಳ್ಳ ತಲೆಮಾರನ್ನು ಎಬ್ಬಿಸ್ತಾ ಇದ್ದಾನೆ. ಆ ತಲೆಮಾರು ನಿನ್ನ ಕುಟುಂಬದಿಂದನೇ ಆಗಿರ್ಬೋದು, ಆ ತಲೆಮಾರು ನಿನ್ನ ಮಗನೇ ಆಗಿರ್ಬೋದು, ಮಗಳೇ ಆಗಿರ್ಬೋದು. ಕಮಾನ್, ಅಡ್ವಾನ್ಸ್ ಆಗಿ ಸ್ತೋತ್ರ ಹೇಳು ಯೇಸುವಿನ ನಾಮದಲ್ಲಿ. That's the reason I always say don't compromise. ಇವತ್ತಾಗ್ಲತ್ತಿನಲ್ಲಿ ನಾನು ಅಲ್ಲಿಗೆ ನಿಲ್ಲಿಸ್ತೀನಿ. ನನ್ನ ಮೆಸೇಜ್ ಒಂದು ಭಾಗನೂ ನನ್ನ ಪಾಯಿಂಟ್ಗೆ ಬರಲೇ ಇಲ್ಲ. ನಾನು ಚರಿತ್ರೆ ಮಾತ್ರ ಹೇಳಿದೆ. ಒಂದು ತಿಳ್ಕೊಳ್ರಿ, ಆ ತಲೆಮಾರು ನನ್ನ ಕುಟುಂಬದಿಂದ ಆಗಬೇಕು ಅನ್ನೋರು, ಭಾಳ ನಿಂದಿಸಲ್ಪಟ್ಟವರು, ಅವಮಾನಿಸಲ್ಪಟ್ಟವರು, ಕಣ್ಣೀರು ಸುರಿಸಿದವರು, ತ್ಯಾಗ ಮಾಡಿದವರು. ದಾನ್ಕುಲವೇ, ನೀನು ಎಲ್ಲರಿಂದ ತಲೆ ತಗ್ಗಿಸ್ದೆ ಅಲ್ಲ. ಈ ದಾನ್ಕುಲವನ್ನು ಏನು ಮಾಡಿದ್ರು ಗೊತ್ತಾ? ಕಡೆಗೆ ಇವ್ರನ್ನ ತಗೊಂಡೋಗಿ ಒಂದು ಬೆಟ್ಟದ ಮೇಲೆ ನಿಲ್ಲಿಸ್ಬಿಟ್ರು. ಇವ್ರನ್ನ ಬೆಟ್ಟದ ತುದಿಯಲ್ಲಿ ಇವ್ರ ಕೆಳಗಡೆ ಇಳಿಯಂಗಿಲ್ಲ. ಕೆಳಗಡೆ ಇಳಿದು ಬರಬೇಕಾದ್ರೆ ಇವ್ರ ಪರ್ಮಿಷನ್ ತಗೊಬೇಕು. ಆತ್ಮಿಕವಾಗಿ ಏನೋ ಕಾರ್ಯ ಮಾಡೋಕ್ಕೆ ಪರ್ಮಿಷನ್ ತಗೊಬೇಕು, ಆರ್ಥಿಕವಾಗಿ ಏನಾದರೂ ಮಾಡೋಕ್ಕೆ ಪರ್ಮಿಷನ್ ತಗೊಬೇಕು. ಆಮೇಲೆ ಭಾಳ ನಿಂದೆ. ಆದರೆ ಒಂದು ತಲೆಮಾರು ಎದ್ದು ಬರುವಾಗ ಯಾರ ಪರ್ಮಿಷನ್ ಕೇಳೋ ಅವಶ್ಯಕತೆನೇ ಇಲ್ಲ. ದೂತನು ಪ್ರತ್ಯಕ್ಷನಾಗುತ್ತಾ ಇದ್ದಾನೆ. ದಾನ್ ಕುಟುಂಬದಲ್ಲಿ, ದಾನ್ ಕುಲದಲ್ಲಿ ಒಬ್ಬ ಸಂಸೋನನನ್ನು ದೇವರು ಎಬ್ಬಿಸಿದ ಹಾಗೆ ನಿನ್ನ ಕುಟುಂಬದಲ್ಲಿ ಒಬ್ಬ ಸಂಸೋನನನ್ನು ದೇವರು ಎಬ್ಬಿಸೋದಕ್ಕೆ ಶಕ್ತನಿದ್ದಾನೆ. ಸಂಸೋನನಿಗೆ ಇವರು ಹೇಳಿದ್ರು, ಫಿಲಿಷ್ಟ್ರು, ಗೇಟ್ ಬಂದ್ ಹಾಕ್ರ ಬಾಗ್ಲು, ಅದು ಹೆಂಗೆ ಹೋಗ್ಬಿಡ್ತಾನೆ ಹೊರಗಡೆ. ಸ್ತೋತ್ರ. ಸಂಸೋನನು ಬಾಗಿಲು ತೆಗಿಯೋದಕ್ಕೆ ಕಾಯ್ತಾ ಇರಲಿಲ್ಲ. ಪಟ್ಟಣದ ಬಾಗಿಲನ್ನೇ ಹೆಗಲ ಮೇಲೆ ಎತ್ಕೊಂಡು ಹೋಗ್ಬಿಟ್ಟ ಅವನು. ಇವತ್ತು ಅಂಥ ಒಂದು ತಲೆಮಾರನ್ನ ದೇವರು ಇಲ್ಲಿ ಎಬ್ಬಿಸಕ್ಕೆ ಹೋಗ್ತಾ ಇದ್ದಾನೆ. ದಾನ್ ಕುಲದಿಂದ ಪ್ರಬಲವಾದ ಅಭಿಷೇಕ ಹೊರಗಡೆ ಬಂದಿರೋದಾದ್ರೆ ಇವತ್ತು ಅದು ವಾಗ್ದಾನ. ಅದು ತಂದೆ ತಾತನ ಕಾಲದಲ್ಲಿ ಮಾಡಿದ ವಾಗ್ದಾನ ಉಳ್ಳವರು ಯಾರಾದ್ರೂ ಇದ್ರೆ ಒಳಗಡೆ ಇದ್ರೆ ನಿನ್ನನ್ನು ದೇವರು ಸನ್ಮಾನಿಸೋ ಕಾಲಕ್ಕೆ ಬಂದಿದೆಯಾ?